ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ಶಿವಾನಂದ್ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ಶಿವಾನಂದ್, ಬಳ್ಳಾರಿಯಲ್ಲಿ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳು, ಸಾಕಷ್ಟು ಆಟೋಗಳ ಓಡಾಟ ಇದ್ದೇ ಇರುತ್ತೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಶಿವಾನಂದ್? ನವೀನ್, ಮುಖ್ಯವಾಗಿ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಯುದ್ಧದ ಭೀತಿಯಿಂದಾಗಿ ಈಗ ಭಾರತದಲ್ಲೂ ಕೂಡ ಆ ಥರ ಎಫೆಕ್ಟ್ ತಟ್ಟಿರುವಂಥದ್ದು. LPGಯಲ್ಲಿ ಏನು ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಆಗ್ತಿತ್ತು, ಅದು ಇವತ್ತು ಬೆಳಗಿನಿಂದ ಸಂಪೂರ್ಣವಾಗಿ ನಿಂತು ಹೋಗಿದೆ. ಹಾಗಾಗಿ ಹೋಟೆಲ್ ಮಾಲೀಕರು ಕೂಡ ಸಾಕಷ್ಟು ಒಂದು ರೀತಿಯಾಗಿ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಮುಂಚಿತವಾಗಿ 70 ದಿನಗಳವರೆಗೂ ಕೂಡ ನಾವು ಪೂರೈಕೆ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೂಡ ಹೇಳಿತ್ತು. ಆದರೆ ಏಕೈಕ ಇವತ್ತು ಬೆಳಗಿನಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲೂ ಕೂಡ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಹೋಟೆಲ್ ಮಾಲೀಕರೇನಿದ್ದಾರೆ ಅವರು ಕೂಡ ಈಗಾಗಲೇ 2 ದಿನಗಳವರೆಗೂ ಮಾತ್ರ ಈ ಒಂದು ನಮ್ಮಲ್ಲಿ ಗ್ಯಾಸ್ ಭರ್ತಿ ಇದೆ, ಅದಾದ ನಂತರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಏನು ಗ್ಯಾಸ್ನ ಬೆಲೆಯಲ್ಲಿ ಏರಿಕೆ ಮಾಡಿದರೆ ನಾವು ಕೂಡ ಗ್ರಾಹಕರ ಮೇಲೆ ಅವುಗಳ ಬೆಲೆಯನ್ನು ಹಾಕ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತೊಂದೆಡೆ ಈಗಾಗಲೇ ಬೆಳಗಿನಿಂದಲೂ ಕೂಡ ವಿವಿಧ ಏಜೆನ್ಸಿಗಳು ಗ್ಯಾಸ್ ಸಿಲಿಂಡರನ್ನು ಪೂರೈಕೆ ಮಾಡ್ತಾ ಇದ್ರು. ಆದರೆ ಇವತ್ತು ಬೆಳಗಿನಿಂದ ಯಾರು ಕೂಡ ಆ ಗ್ಯಾಸನ್ನು ಪೂರೈಕೆ ಮಾಡಿಲ್ಲ. ಹಾಗಾಗಿ ಒಂದಷ್ಟು ಸಿಲಿಂಡರ್ಗಳು ಕೂಡ ಈ ಹೋಟೆಲ್ನಲ್ಲಿ ಖಾಲಿ ಆಗಿರುವಂಥದ್ದು. ಜೊತೆಗೆ ಸಂಜೆ ವೇಳೆಗೆ ಏನಾದರೂ ಅವುಗಳು ಖಾಲಿ ಆದರೆ ಮತ್ತೆ ಮುಂದೆ ಪರ್ಯಾಯವಾಗಿ ಸೌದೆಯನ್ನು ಬಳಕೆ ಮಾಡಬೇಕಿತ್ತು. ಅದು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಸಿಗುವಂಥ ವಾತಾವರಣ ಇಲ್ಲ. ಜೊತೆಗೆ ಈಗಾಗಲೇ LPG ಸಂಬಂಧಪಟ್ಟಂತೆ ಒಂದಷ್ಟು ಆಟೋಗಳು ಏನಿದ್ದವು ಅವುಗಳಿಗೂ ಕೂಡ ಈಗ ಅದರ ಎಫೆಕ್ಟ್ ತಟ್ಟಿರುವಂಥದ್ದು. ನಮ್ಮ ಜೊತೆಗೆ ಈಗ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಗುರುರಾಜ್ ಅವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ಈಗ ನೇರವಾಗಿ ಮಾತಾಡಿಸ್ತಾನೆ. ಸರ್, ಈಗ ಮುಖ್ಯವಾಗಿ ಈಗ ಬೆಳಗಿನಿಂದಲೂ ಕೂಡ ನಿಮಗೆ ಯಾವ ರೀತಿಯಾಗಿ ಕಮರ್ಷಿಯಲ್ ಸಿಲಿಂಡರ್ದು ಈಗ ಅನಾನುಕೂಲತೆ ಆಗ್ತಾ ಇದೆ? ಸರ್, ಈಗ ನಿನ್ನೆ ತನಕನೂ ಇಂಡಿಯನ್ ಭಾರತ್ ಸಿಲಿಂಡರ್ ಎಲ್ಲ ಸಿಗ್ತಾ ಇತ್ತು. ನಾವು ಜನರಲ್ ಆಗಿ ಬರುತ್ತೆ ಅಂತೇಳಿ ನಾವು ಯಾವುದನ್ನು ಸ್ಟಾಕ್ ಮಾಡ್ಕೊಂಡಿಲ್ಲ. ಅದು ಸ್ಟಾಕ್ ಮಾಡುವಂಥ ವಸ್ತುನೂ ಅಲ್ಲಲ್ಲ, ಆದ್ದರಿಂದ ಸ್ಟಾಕ್ ಮಾಡಿಲ್ಲ. ಮೊದಲೇ ಗೊತ್ತಾಗಿರೋ ಒಂದು 10-20 ಸಿಲಿಂಡರ್ ಸ್ಟಾಕ್ ಮಾಡ್ಬೋದಿತ್ತು. ಇವತ್ತು ಅದು ಮಾಡಿಕೊಂಡ್ರು ನಮಗೆ ಡೇಂಜರ್ ಅಂತ ನಾವು ಸ್ಟಾಕ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಆದ್ದರಿಂದ ಇವತ್ತೇನಾಗಿದೆ, ಇವತ್ತು ಸಿಲಿಂಡ್ರೇ ಬಂದಿಲ್ಲ. ಇವತ್ತು ನಮ್ಮ ಹತ್ರ ಒಂದು 2 ದಿನಕ್ಕಾಗಷ್ಟು ಸಿಲಿಂಡರ್ನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಜನರಲ್ಲಾಗಿ. ಇನ್ನು 2 ದಿನದವರ ನಮ್ಮದು ಹೋಟ್ಲು ಓಡುತ್ತೆ. ಇನ್ನು 2 ದಿನದಲ್ಲಿ ಇದ್ರೆ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ನಮ್ಮದು ಹೋಟ್ಲು ಬಂದ್ ಮಾಡಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಮತ್ತು ಪರ್ಯಾಯವಾಗಿ ಮತ್ತೇನು ಮಾಡಬೇಕಂತ ನಾವೆಲ್ಲರೂ ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಮಾಡಬೇಕಾಗತ್ತೆ. ಸಡನ್ನಾಗಿ ಯಾವುದನ್ನು ಮಾಡಲಿಕ್ಕಾಗಲ್ಲ. ಈಗ ಎಷ್ಟು ಹೋಟೆಲ್ಗಳಿದ್ದಾವೆ? ಈ ತನ್ನಾಗಿ ಈಗ ಏಕೈಕಿ ಕಮರ್ಷಿಯಲ್ ಗ್ಯಾಸ್ ನಿಂತು ಹೋದರೆ ಯಾವೆಲ್ಲ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ ಸರ್? ಬಳ್ಳಾರಿಯಲ್ಲಿ ಸರಿಸುಮಾರು 40 ಹೋಟ್ಲುಗಳಿದ್ದಾವೆ. ಪ್ರತಿಯೊಂದು ಹೋಟ್ಲಲ್ಲೂ ದಿನಕ್ಕೆ 1ರಿಂದ 2 ಸಿಲಿಂಡರ್ ಹೋಗುವಂಥ ಹೋಟ್ಲುಗಳೇ ಹೆಚ್ಚಿದ್ದಾವೆ. ಸಿಲಿಂಡ್ರೇ ಸಿಕ್ಕಲಿಲ್ಲ ಅಂದರೆ ಭಾಳ ಕಷ್ಟ. ಅಟ್ಲೀಸ್ಟ್ ಒಂದು ಸಿಲಿಂಡರ್ ಸಿಕ್ಕರಾರು ಒಂದು 50% ಐಟಮ್ ಮಾಡಿ ಏನೋ ಒಂದು ಓಡಿಸ್ಬೋದು. ಮತ್ತು ಈ 3 ತಿಂಗಳಲ್ಲಿ 3 ಸರಿ ರೇಟ್ ಜಂಪ್ ಆಗಿದೆ. ಈ ರೇಟ್ ಜಂಪ್ ಆಗೋದ್ರಿಂದ ನಾವು ಇಲ್ಲಿವರೆಗೆ ಯಾವ ರೀತಿಯಾದಂಥ ಒಂದು ಹೊರೆಯನ್ನು ನಾವು ಗ್ರಾಹಕರಿಗೆ ಹಾಕಿಲ್ಲ. ಬಟ್ ಹೋಟ್ಲು ಬಂದಾದರೆ ಮಾತ್ರ ನೆಕ್ಸ್ಟ್ ಅದ್ರದ್ದು ಏನೇನು ಪರಿಣಾಮ ಆಗುತ್ತೆ ಅದೆಲ್ಲ ಗ್ರಾಹಕರ ಮೇಲೆ ಹಾಕಿನೇ ನಾವು ತೊಗೋಬೇಕಾಗತ್ತೆ. ಆದ್ದರಿಂದ ಅದು ಆಗದಂಗೆ ಸರ್ಕಾರ ಮನಗೊಂಡು ಆದಷ್ಟು ನಮಗೆ ಸಹಕಾರ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೆಳಗಿನಿಂದ ಸಿಲಿಂಡರ್ ಏಜೆನ್ಸಿ ಅವರು ಸಂಪರ್ಕ ಮಾಡಿದರೆ ಏನು ಹೇಳ್ತಾ ಇದ್ದಾರೆ ಸರ್? ಯಾಕೆ ಪೂರೈಕೆ ಆಗುತ್ತಲ್ಲ, ಏನು ಕಾರಣ ಕೊಡ್ತಾ ಇದ್ದಾರೆ? ನಾವು ಸಿಲಿಂಡರ್ ಏಜೆನ್ಸಿಯವ್ರು ಸಂಪರ್ಕ ಮಾಡಿದಾಗ ನಿನ್ನೆ ತನಕ ಬಂತಲ್ಲ, ಇವತ್ತು ಆಲ್ ಆಫ್ ಸಡನ್ ಯಾಕೆ ನಿಲ್ಲಿಸಿದ್ದಾರೆ ಅಂದರೆ ಅವರಿಗೆ ಮೇಲ್ಗಡೆಯಿಂದ ಆರ್ಡ್ರ್ ಬಂದಿದೆ, ಮೆಡಿಕಲ್ ಎಮರ್ಜೆನ್ಸಿ ಆರ್ಡ್ರ್ ಬಂದಿದೆ. ಆದ್ದರಿಂದ ನಮ್ಮ ಹತ್ರ ಸಿಲಿಂಡರ್ ಏನಿದೆ ಅದನ್ನು ಮೆಡಿಕಲ್ ಎಮರ್ಜೆನ್ಸಿಗೆ ನಾವು ಯೂಸ್ ಮಾಡಬೇಕು. ನೆಕ್ಸ್ಟ್ ಸ್ಟಾಕ್ ಬಂದ ಕೂಡ ನಾವು ನಿಮಗೆ ಕೊಡ್ತೀವಿ ಅಂತ ಅವರು ನಮಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಸರ್, ಈಗ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಸರ್ಕಾರ ಹೇಳ್ತಾ ಇದೆ. ಒಂದು ವೇಳೆ ಏರಿಕೆ ಆದರೆ ನೀವೇನಾದರೂ ತಿಂಡಿ ತಿನಿಸುಗಳ ಬೆಲೆ ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆಯಾ, ಹೇಗೆ? ಹೌದು, ಆಗ ಅವಶ್ಯವಾಗಿ. ಯಾಕಂದರೆ ಇಲ್ಲಿವರೆಗೆ 3 ತಿಂಗಳಲ್ಲೇ 3 ಸರಿ ಜಾಸ್ತಿ ಆಗಿದೆ. ಇನ್ನೂ ಜಾಸ್ತಿ ಆದರೆ ನಾವು ಅದನ್ನು ಖಂಡಿತವಾಗಿ ನಾವು ಮಾಡಲೇಬೇಕಾಗತ್ತೆ. ಆದರೂ ಸಹ ಅದರದ್ದು ಏನೇನು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡ್ಕೊಂಡು ಮಾಡ್ತೀವಿ. ಒಂದು 2-3 ದಿನದಲ್ಲಿ ಆದರೆ ಅದು ಆಗಲ್ಲ. ಕಂಟಿನ್ಯೂಸ್ ಇದೇ ರೇಟ್ ಇದ್ದರೆ ನಾವು ಮತ್ತೆ ಅದನ್ನು ಗ್ರಾಹಕರಿಗೆ ಹೊರೆ ಆಗುತ್ತೆ. ಯಾಕಂದ್ರೆ ನಾವು ಬದುಕಬೇಕು, ಜೊತೆಯಲ್ಲಿ ನಾವು ಸೇವೆನೂ ಮಾಡಬೇಕಂದಾಗ, ನಾವು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಡಬೇಕಂದಾಗ ಗ್ರಾಹಕರು ಕೂಡ ನಮಗೆ ಸಹಕಾರ ಮಾಡಬೇಕು. ಇದಿಷ್ಟು ಇಲ್ಲಿನ ಹೋಟೆಲ್ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಕಳೆದ 3 ತಿಂಗಳಲ್ಲೇ 3 ಬಾರಿ ಸಿಲಿಂಡರ್ಗಳ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಈಗ ಏಕೈಕಿ ಪೂರೈಕೆಯನ್ನು ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಒಂದು ವೇಳೆ ಇದೇ ಥರನಾದಂಥ ಪರಿಸ್ಥಿತಿಗಳು ಮುಂದೋದ್ರೆ ನಾವು ಸಿಲಿಂಡರ್ ಪೂರೈಕೆ ವ್ಯತ್ಯಯ ಆದರೆ ಸಂಪೂರ್ಣವಾಗಿ ಹೋಟೆಲನ್ನು ಕ್ಲೋಸ್ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ಒಂದು ವೇಳೆ ರೇಟನ್ನು ಹೆಚ್ಚಿಗೆ ಮಾಡಿ ಪೂರೈಕೆ ಮಾಡಿದರೆ ನಾವು ಕೂಡ ತಿಂಡಿ ತಿನಿಸುಗಳ ಬೆಲೆಯನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಹೋಟೆಲ್ ಮಾಲೀಕರ ಸಂಘದವರು ಕೂಡ ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂಥದ್ದು. ನವೀನ್.